ಔಷಧ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಲಿ, ಬ್ಯಾಕ್ ಪೇನ್ ಸಮಸ್ಯೆ ಆಗಿರ್ಲಿ ತುಂಬಾನೇ ಬರುತ್ತೆ. ಸೊ ಅಂತ ಪ್ರಾಬ್ಲಮ್ಸ್ಗೋಸ್ಕರ ಅವರು ಮಂಗಳೂರು ಸಂಸ್ಥೆ ಇತ್ತು ಅವಾಗ ಅಲ್ಲಿಗೆ ಹೋಗ್ತಾ ಇದ್ರು. ಸೊ ಅಲ್ಲಿ ಅವಾಗ ಇಲ್ಲಿ ಸಂಸ್ಥೆ ಓಪನ್ ಆಗಿರ್ಲಿಲ್ಲ, ಬಟ್ ಸುರತ್ಕಲ್ ಸಂಸ್ಥೆ ಓಪನ್ ಆದ ನಂತರ ಇಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಂಡ್ಬಿಟ್ಟು ಇಲ್ಲಿಗೆ ಬರ್ಲಿಕ್ಕೆ ನೋಡಿದ್ರು. ಸೊ ಇಲ್ಲಿಗೆ ಬಂದ್ಬಿಟ್ಟು ಹಸ್ಬೆಂಡ್ ಅನ್ನ ಕೂಡ ಕರ್ಕೊಂಡ್ ಬಂದ್ರು. ಹಸ್ಬೆಂಡ್ ಅನ್ನ ಕರ್ಕೊಂಡ್ ಬಂದ್ಬಿಟ್ಟು ಹೇಳಿದ್ರು, 1 ವಾರ ಥೆರಪಿ ಮಾಡಿ ನೋಡಿದ್ರು. ಸೊ ಅದ ನಂತರ ಬಂದ್ಬಿಟ್ಟು ಬೆಸ್ಟ್ ಇಂಪ್ರೂವ್ಮೆಂಟ್ಸ್ ಪಡ್ಕೊಂಡ್ಬಿಟ್ಟು ನಮ್ಮ ಜೇಡ್ ಹೆಲ್ತ್ ಚೇರ್ ಬೆಡ್ಡಿನ ಥೆರಪಿಯನ್ನ ಮನೆಗೆ ಹಾಕೊಂಡ್ರು. ಸೊ ಮನೆಯಲ್ಲೇ ಥೆರಪಿಯನ್ನ ಮಾಡುವಾಗ ಚೆನ್ನಾಗಿರ್ತದೆ. ಹಸ್ಬೆಂಡ್ ಕೂಡ ಬಿಸಿ ಶೆಡ್ಯೂಲ್ ಅಲ್ಲಿ ಇರ್ತಾರೆ. ಸೊ ಅವರಿಗೂ ಕೂಡ ಆರೋಗ್ಯ ಬೇಕು ಅನ್ನೋ ಒಂದು ಕಾರಣದಿಂದ ಸೊ ಮಸಾಜಿಂಗ್ ಚೇರ್ ಬೆಡ್ ಅನ್ನ ಮನೆಗೆ ಹಾಕೊಂಡ್ಬಿಟ್ಟು ಅಲ್ಲಿ ಯೂಸ್ ಮಾಡ್ತಾ ಬಂದ್ರು. ಸೊ ನಂತರ ಕೂಡ ಇನ್ನೊಂದು ಇವಾಗ ಬೆಸ್ಟ್ ಇಂಪ್ರೂವ್ಮೆಂಟ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ಸಿಸ್ಟರ್ ನ ಬಾಯಲ್ಲಿ ಬಂದ್ಬಿಟ್ಟು ಆ ಒಂದು ಸಿಹಿ ಸುದ್ದಿಯನ್ನ ಕೇಳಲಿಕ್ಕೆ ಇಷ್ಟ ಪಡ್ತಾ ಇದ್ದೇವೆ. ಸೊ ನಾನು ಆ ಸಿಸ್ಟರ್ ಅನ್ನ ವೆಲ್ಕಮ್ ಮಾಡ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಸವಿತಾ ದಿನೇಶ್ ಸಿಸ್ಟರ್ ಸ್ಟೇಜ್ ಮೇಲೆ ಬರ್ಬೇಕು. ಸೊ ಎಲ್ಲರೂ ಕೂಡ ಕೈ ಚಪ್ಪಾಳೆ ಮುಖಾಂತರ ಸಿಸ್ಟರ್ ಅನ್ನ ಬ್ಲೆಸ್ಸಿಂಗ್ಸ್ ಮಾಡ್ತಾ ಬರುವ. ಸೊ ಜೋರಾಗಿ ಕೈ ಚಪ್ಪಾಳೆಯನ್ನ ಕೊಡಿ ನೋಡುವ, ಹೇಳುವ ಏನೋ ಆ ಒಂದು ಖುಷಿ ಸುದ್ದಿಯನ್ನ ಇಟ್ಕೊಂಡ್ಬಿಟ್ಟು ಬಂದಿದ್ದಾರೆ, ಏನೋ ಆ ಒಂದು ಇಂಪ್ರೂವ್ಮೆಂಟ್ಸ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ಕೇಳ್ತಾ ಬರುವ. ಓಕೆ ಸಿಸ್ಟರ್, ನಮಸ್ತೆ. ನಮಸ್ತೆ. ಏನ್ ಪ್ರಾಬ್ಲಮ್ಸ್ ಇತ್ತು ನಿಮ್ಗೆ? ನಂಗೆ ಗರ್ಭಕೋಶದಲ್ಲಿ ಗೆಡ್ಡೆ ಆಗಿತ್ತು. ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಾಗ ಆಗ್ತಿರ್ಲಿಲ್ಲ. ಆಗ ಮತ್ತು ಸ್ಕ್ಯಾನಿಂಗ್ ಮಾಡಿ ನೋಡುವಾಗ 2 ಗೆಡ್ಡೆ ಇತ್ತು ಅಂತ ಹೇಳಿದ್ರು. ಅದರಲ್ಲಿ ಕ್ಯಾನ್ಸರ್ ಸೆಲ್ಸ್ ಅಂತ ಇತ್ತು ಅಂತ ಹೇಳಿದ್ರು. ಅದು ನಮ್ದು ಚೇರ್ ಬೆಡ್ ಪರ್ಚೇಸ್ ಮಾಡಿದ್ದೆ, ಅದು ಅಷ್ಟು ತಲೆ ಕೊಡ್ತಿರ್ಲಿಲ್ಲ. ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ತಿದ್ದೆ. ಮತ್ತೆ ಇಲ್ಲಿ ಬಂದು ಹೇಳಿದೆ ಹೀಗೆ ಪ್ರಾಬ್ಲಮ್ ಅಂತ. ಇವರು ಆಟೋಮೆಟಿಕ್ ಇದ್ದು ಒಟ್ಟಿಗೆ ರೂಲಿಂಗ್ ಕೊಟ್ರು. ಆದ್ರೂ ಕಮ್ಮಿ ಆಯ್ತು. 2 ಇದ್ದದ್ದು 1 ಆಯ್ತು ಒಟ್ಟಿಗೆ ಸೇರಿ. ಆದ್ರೂ ನಂಗೆ ತುಂಬಾ ಕಷ್ಟ ಆಗ್ತಿತ್ತು. ನನ್ನ ಅತ್ತೆ ನೋಡ್ಬೇಕು, ಇಲ್ಲಿಗೆ ಬಂದು ಇದನ್ ಮಾಡ್ಬೇಕು, ಮಧ್ಯಾಹ್ನ ತನಕ ಆಗ್ತಿತ್ತು. ಮತ್ತೆ ಮಧ್ಯಾಹ್ನ ಮನೆಗೆ ಹೋಗುವಾಗ ಮಗಳು ಬರ್ತಾಳೆ, ಅವಳದ್ದೇ ಆಗ್ತಿತ್ತು. ಅದಕ್ಕೆ ಇದನ್ನು ಸ್ಟಾಪ್ ಮಾಡಿದ್ದೆ. ಮನೆಯಲ್ಲೇ ಯೂಸ್ ಮಾಡಿದೆ ಎಲ್ಲವನ್ನು. ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡುದು, ಸ್ವಲ್ಪ ಅತ್ತೆಯನ್ನು ನೋಡಿಕೊಳ್ಳುದು, ಮತ್ತೆ ಇದನ್ನೇ ತುಂಬಾ ರಾತ್ರಿ ತನಕ ಸಹ ಯೂಸ್ ಮಾಡಿದೆ. ಮತ್ತೆ ದೇವರು ಕೊಟ್ರು. ಓಕೆ, ಜೋರಾದ ಚಪ್ಪಾಳೆಯನ್ನ ಕೊಡಬೇಕು. ಇದಕ್ಕೆಲ್ಲ ಮೇನ್ ಕಾರಣ ಸರಕೆದ್ದು ಜೇಡ್ ಸ್ಟೋನ್ ಅಂತ ಹೇಳ್ತೇನೆ ನಾನು, 100ಕ್ಕೆ 100. ಓಕೆ, ಫಸ್ಟ್ ನಿಮ್ಗೆ ಗರ್ಭಕೋಶದಲ್ಲಿ ಗೆಡ್ಡೆ ಇರುವಾಗ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದನ್ನು ಹೋಪಿ ಹಾಕಿ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು. ನಂಗೆ ಅದು ಬೇಡ ಆಗ್ತಿತ್ತು. ಅದಕ್ಕೆ ಇಲ್ಲಿ ಬಂದೆ. ಆದ್ರೆ ಇಲ್ಲಿ ಸಹ ಕಷ್ಟ ಆಗ್ತಿತ್ತು ಬಂದು ಹೋಗ್ಲಿಕ್ಕೆಲ್ಲ. ಕೆಲಸ ತುಂಬಾ ಮನೆಯಲ್ಲಿ ಒಬ್ಬಳೆ ಮಾಡ್ಬೇಕಲ್ಲ. ಮತ್ತೆ ಮನೆಯಲ್ಲಿ ಎಲ್ಲ ಯೂಸ್ ಮಾಡಿದೆ. ಎಲ್ಲ ಸ್ಟೀಮ್ ಅಂತೂ ದಿನಕ್ಕೆ 4 ಸಲ ತೆಕ್ಕೊಂಡೆ. ಅವರು ಯೂಸ್ ಮಾಡುವ ಹಾಗೇನೆ ಮಾಡಿದೆ. ಆದ್ರೆ ಅದರಲ್ಲೆಲ್ಲ ಫುಲ್ ಈಗ ಮನೆಯಲ್ಲಿ ಮಾಡಿ ಈಗ ಗೆಡ್ಡೆದು ಸೆಂಟಿಮೀಟರ್ 4 ಪಾಯಿಂಟ್ ಇದೆ. ಮುಂಚೆ 5.7 ಇತ್ತು, ಈಗ 4. ಈಗ ಪ್ರೆಗ್ನೆಂಟ್ ಆಗಿದ್ದೇನೆ. ಓಕೆ, ಜೋರಾದ ಚಪ್ಪಾಳೆ. ಇವಾಗ 3 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ನಮ್ಮ ಸರಾಕೆರಿನ ಥೆರಪಿ ಮಾಡ್ಕೊಂಡ್ಬಿಟ್ಟು ಚೇರ್ ಬೆಡ್ ಥೆರಪಿ ಮಾಡ್ಕೊಳ್ತಾ ಇದ್ರು. ನಂತರ ಬಂದ್ಬಿಟ್ಟು 3 ಬಾಲ್ 9 ಬಾಲ್ ಥೆರಪಿ ಬೆಸ್ಟ್ ರಿಸಲ್ಟ್ ಅನ್ನ ಕೊಡ್ತದೆ. ಸೊ ಅದನ್ನ ಕೂಡ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಜೇಡ್ ಸ್ಟೀಮರ್ ಆಗಿರ್ಬೋದು ಎಲ್ಲ ಥೆರಪಿಯನ್ನ ಎಫರ್ಟ್ ಹಾಕಿ ಯೂಸ್ ಮಾಡಿದಕ್ಕೋಸ್ಕರ ಸಕ್ಸಸ್ ಅನ್ನ ಪಡ್ಕೊಂಡ್ರು. ಸೊ 3 ತಿಂಗಳು ಗರ್ಭಿಣಿ ಆಗಿದ್ದಾರೆ. ಸೊ ಎಲ್ಲರೂ ಕೂಡ ಕೈ ಚಪ್ಪಾಳೆ ಮುಖಾಂತರ ಬ್ಲೆಸ್ಸಿಂಗ್ಸ್ ಮಾಡ್ತಾ ಬಂದು ಒಂದು ಖುಷಿಯ ಒಂದು ವಿಷಯವನ್ನ ಹೇಳ್ಕೊಂಡ್ರು. ಅದೇ ತರ ಇವರ ಮುಂದಿನ ಲೈಫ್ ಆಗಿರ್ಬೋದು, ಉಂಟು ಅಂತ ಒಂದು ಮಗು ಕೂಡ ಚೆನ್ನಾಗಿರ್ಲಿ ಅಂತ ಇವರಿಗೋಸ್ಕರ ಎಲ್ಲ ಅಮ್ಮಂದಿರು ಬಂದ್ಬಿಟ್ಟು ಬ್ಲೆಸ್ಸಿಂಗ್ ಅನ್ನ ಮಾಡಿ ಆರತಿಯನ್ನ ಬೆಳಗ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅವ್ರಿಗೆ ಎಲ್ಲ ಮೇಡಮ್ Aku